ರೆಡಿ ಮಾಡಿದ್ರು, ದೇವಿ ಅಲಂಕಾರ ಮಾಡಿ ಮುಂದ್ಗಡೆ ಪೀಠ ಎಲ್ಲ ರೆಡಿ ಮಾಡಿಬಿಟ್ಟು ಲಕ್ಕಮ್ಮ ನಮ್ಮ ಮನೇಲಿ ಇರಲ್ಲ ಕೊನೆಗೆ ಮಾಡಿ ಕಬಡ್ಡಿ ಗಂಡ ಮನೆ ತಗೊಂಡು ಯಾವಾಗಲೂ ಸದಾಗಿ ಅಂತ ಕೊಡ್ತೀನಿ. ಹಾಯ್, ಹಬ್ಬದ ದಿನ ಬ್ಲಾಗ್ ಇದು. ಸೊ ಅಮ್ಮ ಎಲ್ಲ ಕೆಲಸ ರೆಡಿ ಮಾಡಿದ್ರು. ದೇವಿ ಇದು ಕಜ್ಜಿಕಾಯಿ ಒಳಗೆ ಹಾಕ್ತಾರಲ್ಲ ಅದು ಹಬ್ಬಕ್ಕೆ ಮಾಡಬೇಕಲ್ಲ ನೋಡಿ. ಮತ್ತು ಎಲೆಲ್ಲ ಮಾಡಿಟ್ಕೊಂಡಿದ್ದೀವಿ, ಮತ್ತು ಕಜ್ಜಿಕಾಯಿ ತುಂಬಿಟ್ಕೊಂಡಿದ್ದೀವಿ. ಸೊ ಇದನ್ನು ಬೇಗ ಬೇಗ ಮಾಡಿಬಿಟ್ಟು ಫ್ರೈ ಮಾಡ್ಕೋಬೇಕು. ಸೊ ಅಮ್ಮ ತುಂಬ್ತಾ ಇದ್ದಾರೆ, ನಾನು ಮಾಡ್ತಿದ್ದೆ ವಿಡಿಯೋ ಮಾಡೋಕ್ಕೆ, ಅದಕ್ಕೆ ಅವ್ರು ಮಾಡೋದು ಮಾಡ್ತಿದ್ದೀನಿ. ಸೊ ಫೈನಲಿ ರೆಡಿ. ಈ ಥರನೇ ನಾವು ಮಾಡ್ಕೊಂಡಿದ್ದೆಲ್ಲ. ಸೊ ಎಷ್ಟು ಬೇಕಷ್ಟು ಕ್ವಾಂಟಿಟಿ ಮಾಡಿ ಎತ್ತಿಕೊಳ್ಳೋದು. ಸೊ ಕಜ್ಜಿಕಾಯಿ ಎಲ್ಲ ರೆಡಿ ಆಗಿದೆ. ಈಗ ಕಡಾಯಿಗೆ ಎಣ್ಣೆ ಹಾಕೋತಾ ಇದ್ದೀವಿ, ಅದು ನೋಡ್ಕೊಂಡು ಕ್ವಾಂಟಿಟಿ ಮೇಲೆ. ಸೊ ಎಣ್ಣೆ ತುಂಬ ಬಿಸಿನೂ ಇರಬಾರ್ದು, ಬೇಗ ಅದು ಒಳಗಡೆ ಬೇಯೋದಿಲ್ಲ. ಸೊ ನಾರ್ಮಲ್ ಇರುವಾಗ ಈ ಥರ ಹಾಕಿಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರತ್ತೆ ನೋಡಿ. ಎಲ್ಲ ಬಲೂನ್ ಥರ ಊದ್ಕೊಬಿಟ್ಟಿದೆ ನಮ್ಮನೆ ಕಜ್ಜಿಕಾಯಿ. ಒಳಗಡೆ ಸ್ಟಫಿಂಗ್ ಮೇ ಬಿ ಜಾಸ್ತಿ ಹಾಕಿದ್ರೆ ಚಿಕ್ಕದಾಗಿರುತ್ತೇನೋ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು ಟೇಸ್ಟ್. ಒಂದು ಕಡೆ ತೆಗ್ದು ಇದೆಲ್ಲ ನನ್ನ ಅಮ್ಮಂದು ಎಫರ್ಟು, ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡಿರ್ತೀನಿ ಅಷ್ಟೇ ನೋಡಿ. ಒಂದೊಂದೇ ಎತ್ಕೋತೀವಿ, ಯಾವುದೆಲ್ಲ ರೆಡ್ ಆಗಿರುತ್ತಲ್ವ, ಸೊ ಅದು ಎತ್ಕೊಂಡ್ರೆ ಮುಗೀತು. ಇದು ಅಮ್ಮ ಬೆಳಗ್ಗೆನೇ ಎದ್ದಿದ್ರು, ಅವ್ರು 4 ಗಂಟೆ. ಅವ್ರು ಮಲ್ಗೆ ಇಲ್ಲ ಫಸ್ಟ್ ಆಫ್ ಆಲ್. ಅವ್ರು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಮನೆ ದೇವ್ರ ಪೂಜೆ ಮಾಡಿ ಮೊದಲು, ಆಮೇಲೆ ಲಕ್ಷ್ಮಿ ಕುಚ್ಚೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು. ತಾಳಿ ಪ್ರತಿ ಸಲ ನಾವು ತಾಳಿ ಇತ್ತು ಬೇರೆದು ಹಾಕ್ತಿದ್ವಿ, ಬಟ್ ಅರ್ಶಿನ ಕೊಂಬೆ ಶ್ರೇಷ್ಠ ಅಂತ ಹೇಳಿದ್ದಕ್ಕೆ ಅಮ್ಮ ಈ ಸಲ ಅದನ್ನೇ ಕಟ್ತಿದ್ದಾರೆ. ಕೊನೆಗೆ ಈ ತಾಳಿನ ಯಾವುದಾದ್ರೂ ಗಿಡಕ್ಕೆ, ಹೂವಿನ ಗಿಡಕ್ಕೆ ಹಾಕಬೇಕಂತೆ, ಅದನ್ನು ಹಾಕಬೇಕು ತೆಗ್ದ್ಮೇಲೆ. ಸೊ ನೋಡಿ, ಅಲಂಕಾರ ಏನಿಲ್ಲ, ಪೂಜೆ ಮಾಡಿದ್ದಷ್ಟೇ. ಯಾಕಂದರೆ ಟೈಮ್ ಒಳಗೆ ಕಳಸ ಕೂರಿಸ್ಬೇಕಲ್ವಾ, ಸೊ ಹಾಗಾಗಿ ಕಳಸ ಸ್ಥಾಪನೆ ಮಾಡಿಬಿಟ್ಟು ಪೂಜೆ ಮಾಡಿದ್ದಾರೆ. ಅದಾದಮೇಲೆ ನಮ್ಮ ಕೆಲಸ ಶುರುವಾಗುತ್ತೆ. ಇಲ್ಲಿಂದ ನಮ್ಮ ಅಲಂಕಾರ. ಸೊ ಅಮ್ಮ ಎಲ್ಲ ಕೆಲಸ ರೆಡಿ ಮಾಡಿದ್ರು, ದೇವಿ ಅಲಂಕಾರ ಮಾಡಿ ಮುಂದ್ಗಡೆ ಪೀಠ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ನೋಡಿ ಫೈನಲ್ ಫಿನಿಶಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಮನೇಲಿ ಹಬ್ಬ ಚೆನ್ನಾಗಾಗ್ತಿದೆ. ನಿಮ್ಮ ಮನೇಲಿ ಎಲ್ಲರೂ ಮನೇಲಿ ಹೇಗಾಗಿದೆ ಹಬ್ಬ ಹೇಳಿ ಕಾಮೆಂಟ್ ಮಾಡಿ. ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ. ಅಮ್ಮ ಇವಕ್ಕೆ ಯಾವ ಎಣ್ಣೆ ಬಿಡ್ಬೇಕಮ್ಮ? ಬೆಳ್ಳಿ ತರ ಹೊಸ ದೀಪ. ನಾರ್ಮಲ್ ಎಣ್ಣೆನೆ ಬಿಡೋಣ. ಕೊಡು, ಅದು ಎಲ್ಲ ಐತೆ ಡಬ್ಬ ಕೊಡು. ಏನು ಮಾಡ್ತಿದ್ಯಾ? ದೀಪ ರೆಡಿ ಮಾಡ್ತಾ ಇದ್ದೀನಿ. 7 ದೀಪ ಆಗಿದೆ, ಸೊ 7 ಅಕ್ಷರ ಅಂತ ಇನ್ನೆರಡು ಎಕ್ಸ್ಟ್ರಾ ದೀಪ ಹಾಕ್ತಾ ಇದ್ದೀನಿ. ಕಾಮಾಕ್ಷಿ ದೀಪ ಮಧ್ಯದಲ್ಲಿದೆ. ಅಮ್ಮ ಇದು ಎಲ್ಲ ದೀಪಕ್ಕೂ ಎಣ್ಣೆನೇ ಹಾಕ್ತಿದ್ದೀನಿ. ಏಕಾದಶಿ ದೀಪಕ್ಕೆ ನಾನು ತುಪ್ಪ ದೀಪ ಹಾಕ್ತೀನಿ. ಎಲ್ಲ ದೀಪದಲ್ಲೂ ಎಣ್ಣೆ ಹಾಕ್ತಿದ್ದೀವಿ. ಆರತಿ ಮಾಡ್ಲಿಕ್ಕಂತ ತುಪ್ಪ ದೀಪ ಏಕಾದಶಿ ಮಾಡ್ತಾ ಇದ್ದೀನಿ ನೋಡಿ. ಲಕ್ಷ್ಮೀ ದೇವಿಗೆ ಆರತಿ ರೆಡಿಯಾಗಿದೆ. ಬೆಳಿಗ್ಗೆ ಮಾಡಾಗಿದೆ, ಸಂಜೆ ಒಂದ್ಸಲ ಮಾಡ್ಬೇಕಲ್ವಾ. ಇವಾಗ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕ್ತಿದ್ದೀನಿ. ಅಮ್ಮ ಬೆಳಿಗ್ಗೆ ಹಾಕಿದ್ರು, ನನ್ನ ಮಗ ಅದನ್ನು ಆಲ್ರೆಡಿ ಎಲ್ಲ ಅಳಿಸ್ಬಿಟ್ಟ. ಅದಕ್ಕೆ ಈ ಐಡಿಯಾ ಯೂಸ್ ಮಾಡೋಣ ಅಂತ. ಹಲೋ ಗಾಯ್ಸ್, ಫೈನಲಿ
ನಮ್ಮ ಮನೆಯಿಂದ ವಿಡಿಯೋ ಶುರು ಮಾಡಿದ್ದೀವಿ ನೋಡಿ. ಸೊ ನಮ್ಮ ಮನೆ ಅಲಂಕಾರ ಸಾಕಾಯ್ತಪ್ಪ, ಇವತ್ತೆಲ್ಲ ಕ್ಲೀನ್ ಮಾಡಿ ಫುಲ್ಲು ನೋಡಿ ಅಲಂಕಾರ. ನಮ್ಮನೆ ಪೂಜೆ ಅಲಂಕಾರ ನೈವೇದ್ಯ ಎಲ್ಲ ಮುಗ್ದಿದೆ. ಇದು ತಾವರೆ ಹೂವು, ಲಕ್ಷ್ಮಿಗೆ ಪ್ರಿಯಕರವಾದ ಹೂವು ಅಲ್ವಾ. ನಮ್ಮನೆ ದೇವ್ರ ಮನೆ. ನಾವು ಪ್ರತಿ ವರ್ಷ ಆಚೆ, ಹೋದ ವರ್ಷನೂ ಕೂರಿಸಲಿಲ್ಲ, ಹೌದು ಆಚೆ ಕೂರಿಸ್ತಿದ್ವಿ. ಪಾಪು ಇದ್ದಾನಲ್ವಾ, ಯಾಕೆ ಸುಮ್ಮನೆ ದೇವ್ರ ವಿಷಯದಲ್ಲಿ ಆಟಾಡೋದು ಅಂತ ಹೇಳ್ಬಿಟ್ಟು ದೇವ್ರ ಮನೇಲಿ ಕೂರಿಸ್ಬಿಡ್ತೀವಿ. ಇವಾಗ ಎಲ್ಲ ಎಡೆ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ. ಅಮ್ಮ ಹೇಗೆ ಕಾಣಿಸ್ತಿದೆ. ಇದು ತಾಯಿಗೆ ಮಡ್ಲಕ್ಕಿ. ದುಡ್ಡು ಜಾಸ್ತಿ ಇಡಬಾರ್ದಂತೆ, ದೃಷ್ಟಿ ಆಗಿಬಿಡುತ್ತಂತೆ, ಅದಕ್ಕೆ ಸ್ವಲ್ಪ ಇಟ್ಟಿದ್ದೀವಿ. ಕಜ್ಜಿಕಾಯಿ ಚಕ್ಲಿ ಎಲ್ಲ. ನಮ್ಮ ಆನೆ ಮರಿಗಳು, ಲಕ್ಷ್ಮೀ ದೇವಿಗೆ ಫಲತಾಂಬೂಲ, ದೀಪ. ದೇವಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ ಎಲ್ಲರೂ ಕಾಮೆಂಟಲ್ಲಿ. ನಾವೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಈ ಥರ. ನಾನು ತುಂಬ ಹೂವು ಹಾರ ಎಲ್ಲ ಏನೂ ಹಾಗಿಲ್ಲ, ಯಾಕಂದರೆ ದೇವಿನೇ ಕಾಣಿಸಲ್ಲ. ಸೊ ಅವ್ರಿಗೆ ಪ್ರಿಯವಾದ ಒಂದು ತಾವರೆ ಹೂವು ಕೈಯಲ್ಲಿದೆ, ಮಲ್ಲಿಗೆ ಹೂವು ಮತ್ತು ತುಳಸಿ. ಇದು 3 ಇದ್ದರೆ ಸಾಕು, ತುಂಬ ಜಾತ್ರೆ ಮಾಡಬಾರ್ದು. ಬಳೆ ಕಂಬ. ಸೊ ಇಷ್ಟು ನಮ್ಮನೆ ಅಲಂಕಾರ. ಗೈಸ್, ಇದು ನಾನು ಅವತ್ತು ತಾಂಬೂಲದ ಬ್ಯಾಗ್ ರೆಡಿ ಮಾಡಿದ್ದೆ ಅಲ್ವಾ. ಸೊ ಇವತ್ತೆಲ್ಲ ಹಬ್ಬದ ದಿನ ಅಲ್ವಾ, ತುಂಬಿಟ್ಟಿಡೋಣ ಅಂತ. ಏನೇನು ಇಡಬೇಕಂತ ಅಂದ್ಕೊಂಡಿದ್ದೆ ಅಂದರೆ ಬಾಳೆಹಣ್ಣು, ಹೂವು, ಇದು ಅರಿಶಿನ ಕುಂಕುಮ, ಬಳೆ, ಎಲೆ, ಅಡಿಕೆ. ಗಿಫ್ಟ್ ಇಡೋರು ಇಡ್ತಾರೆ, ಏನಾದರೂ ಇಡ್ಬೋದು. ಮತ್ತು ಸ್ವೀಟ್ ಏನಾದರೂ ಮಾಡಿದಿರ್ತಾರೆ, ನಾವು ಒಂದೊಂದು ಚಾಕ್ಲೇಟ್ ಹಾಕೋಣ ಸದ್ಯಕ್ಕೆ. ಎರಡೆಲೆ, ಫಸ್ಟು 2 ಎಲೆ ತೊಗೊತೀನಿ. ಅಡಿಕೆ ಓಕೆನಾ, ಜೊತೆಗೆ 2 ಬಾಳೆಹಣ್ಣು. ಮತ್ತು ಇದು ಅರಿಶಿನ ಕುಂಕುಮ. ಮತ್ತು ನಾನು 4 ಬಳೆದು ಸೆಟ್ ಮಾಡಿದ್ದೀನಿ. ಸೊ ಈ ಬಳೆ, ಒಂದು ಹೂವು. ಸೊ ಇವತ್ತಿಗೆ ಮುತ್ತೈದೆಗೆ ಕೊಡಲಿಕ್ಕೆ ನಮ್ಮ ತಾಂಬೂಲದ ಬ್ಯಾಗ್ ರೆಡಿಯಾಗಿದೆ. ಹೀಗೆ 21 ಮಾಡಿಕೊಂಡು ಎಲ್ಲ ಕೊಡೋದು. ಗಿಫ್ಟ್ ಏನಾದರೂ ಇಡಬೇಕು ಅಂತ ಅಂದ್ಕೊಂಡೆ, ಸದ್ಯಕ್ಕೆ ಟೈಮ್ ಇಲ್ಲ ಹೋಗೋಕ್ಕೆ, ತೊಗೊಬಂದಿಲ್ಲ. ಮೇಯ್ನಾಗಿ ಕೊಡೋದಿಷ್ಟೇ, ಫಲ ತಾಂಬೂಲ ಇದೆಲ್ಲ ಇದ್ದರೆ ಒಳ್ಳೆಯದು ಅಂದ್ಕೊಂಡು ಇರ್ತಿದ್ದೀನಿ. ಸೊ ಗೈಸ್, ನಾನು ಆವಾಗಲೇ ತುಂಬುವಾಗ ಏನು ಮಾಡಿದೆ ಮರ್ತ್ಬಿಟ್ಟಿದ್ದೆ, ಬ್ಲೌಸ್ ಪೀಸು ಮತ್ತು ಚಾಕ್ಲೇಟ್ ಹಾಕೋದು. ಸೊ ಅದಕ್ಕೆ ಇವಾಗ ಹಾಕ್ತಿದ್ದೀನಿ. ಸೇಮ್ ಇಲ್ಲಿದೆ ಅಡಿಕೆ. ಸ್ವೀಟ್ ಏನಾದರೂ ಕೊಡಬೇಕಲ್ಲ, ಸೊ ಮಾಡೋಕ್ಕೆ ಚಾಕ್ಲೇಟ್ ಇಟ್ಟಿದ್ದೀವಿ. ಮತ್ತು ಅರಿಶಿನ ಕುಂಕುಮ, ಬಾಳೆಹಣ್ಣು, ಒಂದು ಆರೆಂಜ್. ಫಲ ತಾಂಬೂಲ ಮೇ ಬಿ ಫುಲ್ ಕಂಪ್ಲೀಟ್ ಆಯಿತು ಅನ್ಸುತ್ತೆ. ಸೊ ಇದು ನಮ್ಮ ತಾಂಬೂಲದ ಬ್ಯಾಗ್ ರೆಡಿಯಾಗಿದೆ. ಈಗ ಇಷ್ಟನ್ನು ಪ್ಯಾಕ್ ಮಾಡಿ ನಾನು ರೆಡಿ ಆಗಬೇಕು, ಆಮೇಲೆ ಮತ್ತೆ ಸಿಗ್ತೀನಿ. ಬಾಯ್. ಈಗ ಸಂಜೆ ಆಗಿದೆ. ಸಂಜೆ ದೇವಿಗೆ ಆರತಿ ಮಾಡಿಬಿಟ್ಟು ಪೂಜೆ ಮಾಡಬೇಕಲ್ವ, ದೀಪ ಹಚ್ಚಿ, ಎಲ್ಲ ದೀಪ ಹಚ್ಚಿ ಮತ್ತು ಇನ್ನೊಂದು ಸಲ ಅಮ್ಮ ಆರತಿ ಮಾಡ್ತಿದ್ದಾರೆ. ನಮ್ಮನೆ ಲಕ್ಷ್ಮಿ, ಅವ್ರ ಮನೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾವ್ರೆ. ಅಮ್ಮ ಈ ಕಡೆ ನೋಡು. ಓಕೆ. ಅದಲ್ಲಿಟ್ಟೆ ಅಲ್ಲ, ಇಡು ತಟ್ಟೆ ಒಳಗೆ ಈಗ ಇಟ್ಟಿರು. ಬಾಳೆಹಣ್ಣಿಗೆ ಸಿಕ್ಸಿರು. ಇಲ್ಲಿ ಬಾಕ್ಸಲ್ಲಿದೆ, ಕೊಡಪ್ಪ. ಕರ್ಪೂರ ಆರತಿ ಮಾಡಿ
ಗಂಟೆ ಜೋರಾಗಿ ಅಲ್ಲಾಡ್ಸಮ್ಮ ಶಕ್ತಿ ಇಲ್ವಾ? ಹಾಡು ಹೇಳ್ಕೊಂಡು ಆರತಿ ಮಾಡಬೇಕು, ಇಲ್ಲಾಂದರೆ ಲಕ್ಷ್ಮಿ ಆಮೇಲೆ ಮುನ್ಸ್ಕೋತಾರೆ. ಖುಷಿ ಹಾಡು ಹೇಳಿ ಖುಷಿ ನೀನೇ. ಹೇಳಿ ಪರವಾಗಿಲ್ಲ. ಅಜ್ಜಿ ಎಲ್ರು ನಿಮ್ಮನ್ನ ಕರೆಯಕ್ಕೆ ಅದಕ್ಕೆ ಬನ್ನಿ. ಹೌದಾ? ಅಮ್ಮ ಬರ್ತಾರೆ ಇರು, ಬರ್ತಾರೆ. ನಮ್ಮ ಮನೆಗೂ ಬರ್ರಿ, ಕರೆದು ಬರ್ತಾರೆ. ಇಲ್ಲಿ ವಿಡಿಯೋದಲ್ಲಿ ಕೇಳಿಸುತ್ತೆ ಅಂತ ನಾನು ಕೊಟ್ಟಿದ್ದೆ. ಪಾಪು ಈಗ ಮಲ್ಕೊಂಡವನೆ. ಹಚ್ಚಮ್ಮ ಇನ್ನೂ ಸ್ವಲ್ಪ, ಅಲ್ಲೇ ತಟ್ಟೊಳಗಿದೆ. ಅಲ್ಲೆಲ್ಲಿ ಹೊರಗೆ ಹಾಂ ಕೊಡು. ಅದು ತುಳಸಿ ಅಮ್ಮ ಹಿಂದಕ್ಕೆ ನಿಂತ್ಕೊಳ್ಳಮ್ಮ ಒಂದು ಸ್ವಲ್ಪ. ಸಂಜೆ ಬಾಗಿಲು ಪೂಜೆ ಮಾಡ್ತಿದ್ದಾರೆ. ಬಾಗಿಲು ಪೂಜೆ ಮಾಡಿ ತುಳಸಿ ಕಟ್ಟೆ ಪೂಜೆ ಮಾಡಿ, ತುಳಸಿ ಲಕ್ಷ್ಮೀ ಸ್ವರೂಪನೇ ಅಲ್ವಾ, ಒಳಗಡೆ ಎಷ್ಟು ಪ್ರಿಯಾರಿಟಿ ಕೊಟ್ಟು ಪೂಜೆ ಮಾಡ್ತೀವೋ ತುಳಸಿಗೂ ಅಷ್ಟೇ ಪೂಜೆ ಮಾಡಬೇಕಲ್ವಾ. ತುಳಸಿಗೂ ಇಡೋರು ತಾಂಬೂಲ ಸಮೇತ ಇಡ್ತಾರೆ, ನಾವು ಇಷ್ಟೇ ನೆಡ್ಸ್ಕೊಂಬಂದಿರೋದು. ಸೊ ಫೈನಲಿ ಸಂಜೆ ಆರತಿ ಮಾಡಿ ದೇವಿಗೆ ನಮ್ಮನೆ ಲಕ್ಷ್ಮೀ ಪೂಜೆ ಮುಗಿಸ್ತಾ ಇದ್ದೀವಿ. ಇನ್ನೇನಂದರೆ ಬರ್ತಾರೆ ಎಲ್ಲ ಜನ, ಕುಂಕುಮ ಕೊಟ್ಟು ಅವ್ರಿಗೆ ಕೊನೆಯದಾಗ ಒಂದು ಆರತಿ ಮಾಡಿ ತಾಯಿಗೆ ದೃಷ್ಟಿ ತೆಗೆದ್ಬಿಟ್ಟು ಕ್ಲೋಸ್ ಮಾಡಿದರೆ ಮುಗೀತು. ಸೊ ಫೈನಲಿ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಹಿಂಗೆ ರೆಡಿ ಆಗಿದ್ದೀನಿ. ಇದು ಹೊಸದೇನಲ್ಲ ನನ್ನ ಮದುವೆ, ಸರಿ ಚೆನ್ನಾಗಿ ಕಾಣಿಸ್ತೀನಿ ಅನ್ಕೋತೀನಿ. ಬನ್ನಿ ಪೂಜೆ ಮಾಡೋಣ. ತಾಯಿ ಲಕ್ಷ್ಮಮ್ಮ ನಮ್ಮ ಮನೇಲೂ ಇರಮ್ಮ, ಒಳ್ಳೇದು ಮಾಡಿ ಕಾಪಾಡಿ, ಗಂಡನ ಮನೆ ತವ್ರ ಮನೇಲಿ ಯಾವಾಗಲೂ ಸದಾ ಇರಲಿ ಅಂತ ಬಿಟ್ಕೊತೀನಿ. ಫೋನ್ ಮಾಡು ಅಂದ, ಅವ್ನು ಬರ್ತೀನಿ ಅಂದ. ಈಗ ಹೋದ ಯಾರು ಬಂದಿದ್ದಾರೆ? ಕೊಡ್ಬಾರ ನೀನು ಇದ್ರೊಳಗೆ ಇಟ್ಟಿದೀಯಾ? ಪೂಜೆ ಓ ಗಣೇಶ ಆಯ್ತಾ ಹಬ್ಬ?
ಕರೆಂಟ್ ಹೋಯ್ತಾ ಯಾಕೋ ಬರ್ರಿ 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 ಇದ್ದೀವಿ ಹೇಳು ನನ್ನ ಮಗಳಿಗೆ ಲಕ್ಷ್ಮೀ ಬಂದ್ಬಾರವ ಏನು ಕೊಡವ ನಾನು ಎಲ್ಲ ದೇವರಿಗೆ ಹೆಣ್ಣು ಕೊಡವ ಕೈಲ ಅಂತ ಹೇಳ್ದೆ ಗುಂಡಾಗ್ಲಿ ಅಂತ ಅಂದಿದ್ದೀನಿ ಅಂತ ಹೇಳೈತೆ ಯಾವುದೋ ಒಂದು ಆರೋಗ್ಯ ರುಚಿತರಿಲ್ವಾ ಅವ್ರು ಅವ್ರೂರಲ್ಲ ಬಾ ಕಾಣ್ತಿಲ್ಲ ಅದಕ್ಕೆ ಕೇಳಿದೆ ಸುಂದ್ರ ಪರೀಕ್ಷಾ ಪುಟ್ಟಲಕ್ಷ್ಮಿ ವರಮಲಕ್ಷ್ಮಿ ವರಮಲಕ್ಷ್ಮಿ ಆಗಿ ಹೇಳ್ತಾನೆ ಓ ಇವ್ರದ್ದು ಲಾಭ ಯಾ ನಮ್ಮ ಕ್ರೇಜ್ ನಾವು ಮಾಡ್ಕೊತೀವಿ ನಿಮ್ಗೆ ಏನು ಆಂಟಿಯವ್ರ ಮನೇಲಿ ಜೋರು ಹಬ್ಬ ಸೊಸೆ ಬಂದವರಲ್ಲ ಈ ಸಲ ಏನಂటే ಪಾಪಣ್ಣ ಅವ್ರಿಗೆ ಯಾಕೆ ಇಷ್ಟೋ ಜನ ಬಂದಾಗ ಮಾಡಿಲ್ಲ ಪರೀಕ್ಷೆ ನಿಂಗೂ ಕೊಡ್ಲೇವೆ ಆಂಟಿಲ್ಲ ಇತ್ತು ಯಾರ ಮನೆಗೂ ಹೋಗಿಲ್ಲ ಇಲ್ಲ ಆಮೇಲೆ ಬರ್ತಿಲ್ಲ ಲಾಸ್ಟ್ ಏನಂತ ಹೇಳ್ತಿ ಹೇಳು ನನ್ನಂತದೇ ಒಂದು ಲಕ್ಷ್ಮಿ ಬರ್ಲಿ ನಿಮ್ಮ ಮನೆಗೆ ಅಂತ ತಗೋ ದೇವರಿಗೆ ದೃಷ್ಟಿ ತೆಗಿಬೇಕಲ್ವಾ ಸೊ ದೃಷ್ಟಿ ತೆಗೆದು ನೀರು ಚೆಲ್ಲಿ ತೆಗ್ಬಿಡೋಣ ಅಂತ ಕಳಸ ಇವತ್ತೇ ತೆಗಿಯಲ್ಲ ಕೆಂಪು ನೀರು ಮಾಡ್ಕೊಂಡಿದ್ದೀವಿ ಕೆಂಪು ನೀರಿನಲ್ಲಿ ದೇವಿಗೆ ದೃಷ್ಟಿ ತೆಗಿತಿರೋದು ಮುಖಕ್ಕೆ ಒಂದ್ಸಲ ನಾನು ಹೇಳೆ ಫೈನಲ್ ಆರತಿ ವರಮಹಾಲಕ್ಷ್ಮಿ ಇನ್ನು ಮತ್ತೆ ಮುಂದಿನ ವರ್ಷಕ್ಕೆ ಸೊ ಗೈಸ್ ಫೈನಲಿ ಹಬ್ಬ ಎಲ್ಲ ಚೆನ್ನಾಗಾಯ್ತು ಊಟ ಮುಗಿಸಿ ಮಲ್ಗೋದು ನಿಮ್ಮ ಮಕ್ಕಳು ಬಂದವಳೆ ಹಬ್ಬಕ್ಕೆ ಹಾಯ್ ಮಾಡೆ ಇದೆ ನೋಡಿ ನಮ್ಮ ಮೆನ್ಯು ಜೊತೆಗೆ ಲಾಸ್ಟಿಗೆ ಒಂಚೂರು ಅನ್ನ ಸಾಂಬಾರು ಮಜ್ಜಿಗೆ ಒಂದು ಬಾಳೆಹಣ್ಣು ಫೈನಲ್ ಟಚಪ್ ಮುಗೀತಪ್ಪ ಸೊ ಥ್ಯಾಂಕ್ ಯು ಗಾಯ್ಸ್ ಬಾಯ್ ಬಾಯ್ ಎಲ್ಲರೂ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಸೊ ಫೈನಲಿ ವರಮಹಾಲಕ್ಷ್ಮಿ ಹಬ್ಬ ಮುಗಿದಿದೆ ಎಲ್ಲ ಇವಾಗ ನಾವು ಊಟ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡೋದಷ್ಟೇ ಸಾಕಾಗಿದೆ ಬೆಳಿಗ್ಗೆ ಎಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇಷ್ಟ ಆಗ್ತಿದೆಯಾ ವ್ಲಾಗ್ಸ್ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಥ್ಯಾಂಕ್ ಯು